ರಾಜ್ಯದಲ್ಲಿ ಇಂದಿನಿಂದ ವಿದ್ಯುತ್ ದರವು ಕೂಡ ಹೆಚ್ಚಳ ಆಗ್ತಾ ಇದೆ. ಪ್ರತಿ ಯೂನಿಟ್ ವಿದ್ಯುತ್ ದರ 36 ಪೈಸೆ ಹೆಚ್ಚಳವಾಗಿದೆ. ರಾಜ್ಯದಲ್ಲಿ ಇವತ್ತಿನಿಂದ ವಿದ್ಯುತ್ ದರವು ಕೂಡ ಹೆಚ್ಚಳ ಆಗ್ತಾ ಇದೆ. ಪ್ರತಿ ಯೂನಿಟ್ ವಿದ್ಯುತ್ ದರ 36 ಪೈಸೆ ಹೆಚ್ಚಳ ಆಗ್ತಾ ಇದೆ. ಇವತ್ತಿನಿಂದ ವಿದ್ಯುತ್ ದರ 36 ಪೈಸೆಯನ್ನ ಹೆಚ್ಚಿಸಿದೆ ಕೆಇಆರ್ಸಿ. ಇನ್ನು ಕೆಇಆರ್ಸಿ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಆಗಿದೆ. ಇದರಿಂದ ಈಗಾಗಲೇ ವಿದ್ಯುತ್ ದರವನ್ನ ಕೂಡ ಹೆಚ್ಚಳ ಮಾಡಲಾಗಿದೆ. ಮಾಸಿಕ ಶುಲ್ಕ 20 ರೂಪಾಯಿ ಹೆಚ್ಚಳವನ್ನ ಮಾಡಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. 120 ರೂಪಾಯಿ ಇದ್ದ ನಿಗದಿತ ಶುಲ್ಕ 140 ರೂಪಾಯಿಗಳಿಗೆ ಏರಿಕೆಯನ್ನ ಮಾಡಲಾಗಿದೆ. ರಾಜ್ಯದಲ್ಲಿ ಇವತ್ತಿನಿಂದ ವಿದ್ಯುತ್ ದರವು ಕೂಡ ಹೆಚ್ಚಳ ಆಗ್ತಾ ಇದೆ. ಪ್ರತಿ ಯೂನಿಟ್ ವಿದ್ಯುತ್ ದರ 36 ಪೈಸೆ ಹೆಚ್ಚಳ ಆಗ್ತಾ ಇದೆ. ಇಂದಿನಿಂದ ಸಿಲಿಕಾನ್ ಸಿಟಿ ಮಂದಿಗೆ ಇದೊಂಥರ ಶಾಕ್ ಅಂತಾನೆ ಹೇಳಬಹುದು. ವಿದ್ಯುತ್ ದರವನ್ನ 36 ಪೈಸೆ ಹೆಚ್ಚಿಸಿದೆ ಈಗಾಗಲೇ ಕೆಇಆರ್ಸಿ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗದಿಂದ ಈಗಾಗಲೇ ಆದೇಶವನ್ನ ಕೂಡ ಹೊರಡಿಸಲಾಗಿದೆ. ಮಾಸಿಕ ಶುಲ್ಕ 20 ರೂಪಾಯಿಯಿಂದ ಹೆಚ್ಚಳವನ್ನ ಕೂಡ ಮಾಡಲಾಗಿದೆ. ಜೊತೆಗೆ 120 ರೂಪಾಯಿ ಇದ್ದ ನಿಗದಿತ ಶುಲ್ಕವನ್ನ ಈಗಾಗಲೇ 140 ರೂಪಾಯಿಗೆ ಏರಿಕೆಯನ್ನ ಮಾಡಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇದು ಒಂದ್ ಕಡೆ ಜನರಿಗೆ ತಲೆಬಿಸಿ ಅಂತಾನೆ ಹೇಳಬಹುದು. ಸಾಕಷ್ಟು ಏರಿಕೆಯನ್ನ ಮಾಡಿದ್ದಾರೆ, ಸಾಕಷ್ಟು ದರವನ್ನ ಈಗಾಗಲೇ ಏರಿಕೆಯನ್ನ ಮಾಡಿದ್ದಾರೆ. ಅದರ ಬೆನ್ನಲ್ಲೇ ಇದೀಗ ವಿದ್ಯುತ್ ದರವನ್ನ ಕೂಡ ಏರಿಕೆಯನ್ನ ಮಾಡಿರೋದು ಸಾಕಷ್ಟು ಜನರ ಆಕ್ರೋಶಕ್ಕೆ ಇದೀಗ ಕಾರಣವಾಗ್ತಾ ಇದೆ. ಇಂದಿನಿಂದ ಸಿಲಿಕಾನ್ ಸಿಟಿ ಜನರಿಗೆ 3 ದರ ಏರಿಕೆ ಬರೆ ಮುಟ್ತಾ ಇದೆ. ಹಾಲು ವಿದ್ಯುತ್ ದರ ಏರಿಕೆ ಜೊತೆ ಕಸಕ್ಕೂ ಕೂಡ ತೆರಿಗೆಯನ್ನ ಕಟ್ಟಬೇಕು. ಇಂದಿನಿಂದ ಸಿಲಿಕಾನ್ ಸಿಟಿ ಜನರಿಗೆ 3 ದರ ಏರಿಕೆ ಬರೆ ಮುಟ್ತಾ ಇದೆ. ಹಾಲು ವಿದ್ಯುತ್ ದರ ಏರಿಕೆ ಜೊತೆ ಕಸಕ್ಕೂ ಕೂಡ ಇವತ್ತಿನಿಂದ ಟ್ಯಾಕ್ಸ್ ಕಟ್ಟಬೇಕು. ಇಂದಿನಿಂದ ಮನೆ ಅಂಗಡಿ ಮುಂಗಟ್ಟಿನ ಕಸಕ್ಕೂ ಕೂಡ ಟ್ಯಾಕ್ಸ್ ಅನ್ನ ಕೂಡ ಕಟ್ಟಬೇಕು. ಅಂಗಡಿ ಮುಂಗಟ್ಟುಗಳಲ್ಲಿ ಪ್ರತಿ ಕೆಜಿ ಕಸಕ್ಕೆ 12 ರೂಪಾಯಿ ತೆರಿಗೆಯನ್ನ ಕಟ್ಟಬೇಕು. ಜೊತೆಗೆ ಕಸದ ತೆರಿಗೆ ಮೂಲಕ 600 ಕೋಟಿ ರೂಪಾಯಿ ಆದಾಯದ ನಿರೀಕ್ಷೆಯನ್ನ ಹೊಂದಿದೆ ಬಿಬಿಎಂಪಿ. ಪ್ರತಿ ತಿಂಗಳು ಕಸ ಸಂಗ್ರಹ ವಿಲೇವಾರಿ ವೆಚ್ಚ ಅಂತ ಬರೆಯನ್ನ ಹಾಕ್ತಾ ಇದೆ ಜನರ ಮೇಲೆ. ಆಸ್ತಿ ತೆರಿಗೆ ಜೊತೆ ಕಸದ ಸೆಸ್ ವಸೂಲಿಯನ್ನ ಮಾಡಲಿದೆ ಪಾಲಿಕೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಇಂದಿನಿಂದ ಸಿಲಿಕಾನ್ ಸಿಟಿ ಜನರಿಗೆ 3 ದರ ಏರಿಕೆಯ ಶಾಕ್ ಕೂಡ ಎದುರಾಗಿದೆ. ಹಾಲು ವಿದ್ಯುತ್ ದರ ಏರಿಕೆ ಜೊತೆ ಕಸಕ್ಕೂ ಕೂಡ ಇವತ್ತಿನಿಂದ ಟ್ಯಾಕ್ಸ್ ಅನ್ನ ಕಟ್ಟಬೇಕು. 600 ಚದರ ಅಡಿ ಕಟ್ಟಡಗಳಿಗೆ ತಿಂಗಳಿಗೆ ಏನು ಟ್ಯಾಕ್ಸ್ ಅನ್ನ ಕಟ್ಟೋ ಹಾಗಿಲ್ಲ, 10 ರೂಪಾಯಿ ಟ್ಯಾಕ್ಸ್ ಅನ್ನ ಕಟ್ಟಬೇಕು. ಜೊತೆಗೆ ಇನ್ನು 600 ಚದರದಿಂದ 1000 ಚದರ ಕಟ್ಟಡಗಳಿಗೆ ತಿಂಗಳಿಗೆ 50 ರೂಪಾಯಿ ಟ್ಯಾಕ್ಸ್ ಅನ್ನ ಕಟ್ಟಬೇಕು ಎನ್ನುವ ಮಾಹಿತಿ ಇದೀಗ ಸಿಗ್ತಾ ಇದೆ. ಇನ್ನು 1 ರಿಂದ 2,000 ಚದರ ಒಳಗಿನ ಕಟ್ಟಡಗಳ ಕಸಕ್ಕೆ ತಿಂಗಳಿಗೆ 100 ರೂಪಾಯಿ ಟ್ಯಾಕ್ಸ್ ಅನ್ನ ಕಟ್ಟಬೇಕಂತೆ. ಇನ್ನು 2 ರಿಂದ 3,000 ಚದರದ ಹೊರಗಿನ ಕಟ್ಟಡಗಳ ಕಸಕ್ಕೆ ಇದೀಗ ತಿಂಗಳಿಗೆ 150 ರೂಪಾಯಿ ಟ್ಯಾಕ್ಸ್ ಅನ್ನ ಕಟ್ಟಬೇಕು. ಇನ್ನು 4,000 ಏನಿರುತ್ತೆ ಅದಕ್ಕೆ ಆ ಕಟ್ಟಡಗಳಿಗೆ ಕಸಕ್ಕೆ ತಿಂಗಳಿಗೆ 400 ರೂಪಾಯಿ ನಿಗದಿಯನ್ನ ಮಾಡಲಾಗಿದೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನು ವಾಣಿಜ್ಯ ಕಟ್ಟಡಗಳ ಕಸ ಸಂಗ್ರಹಕ್ಕೆ ಕೆಜಿಗಳ ಲೆಕ್ಕದಲ್ಲಿ ತೆರಿಗೆಯನ್ನ ಕೂಡ ನಿಗದಿ ಮಾಡಲಾಗಿದೆ. ವಾಣಿಜ್ಯ ಕಟ್ಟಡಗಳ ನಿತ್ಯ 5 ಕೆಜಿವರೆಗಿನ ಕಸಕ್ಕೆ ತಿಂಗಳಿಗೆ 500 ರೂಪಾಯಿಯನ್ನ ಈಗಾಗಲೇ ನಿಗದಿಯನ್ನ ಕೂಡ ಮಾಡಲಾಗಿದೆ. ಇನ್ನು ನಿತ್ಯ 10 ಕೆಜಿವರೆಗಿನ ಕಸಕ್ಕೆ ತಿಂಗಳಿಗೆ 1,400 ರೂಪಾಯಿ ನಿಗದಿ ಮಾಡಲಾಗಿದೆ. 25 ಕೆಜಿವರೆಗಿನ ಕಸಕ್ಕೆ ತಿಂಗಳಿಗೆ 3,500 ರೂಪಾಯಿ ಈಗಾಗಲೇ ನಿಗದಿಯನ್ನ ಕೂಡ ಮಾಡಲಾಗಿದೆ. ಈ ಎಲ್ಲಾ ಡೀಟೇಲ್ಸ್ ಏನು ಅಂತಂದ್ರೆ ವಾಣಿಜ್ಯ ಕಟ್ಟಡಗಳ ಡೀಟೇಲ್ಸ್ ಆಗಿದೆ. ಜೊತೆಗೆ 50 ಕೆಜಿವರೆಗಿನ ಕಸಕ್ಕೆ ತಿಂಗಳಿಗೆ 7,000 ರೂಪಾಯಿಯನ್ನ ಈಗಾಗಲೇ ನಿಗದಿಯನ್ನ ಕೂಡ ಮಾಡಲಾಗಿದೆ. ಇನ್ನು 100 ಕೆಜಿವರೆಗಿನ ಕಸಕ್ಕೆ ತಿಂಗಳಿಗೆ 14,000 ರೂಪಾಯಿಯನ್ನ ನಿಗದಿಯನ್ನ ಮಾಡಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಒಟ್ಟು 600 ಕೋಟಿ ನಿರೀಕ್ಷೆಯನ್ನ ಹೊಂದಿದೆ ಬಿಬಿಎಂಪಿ ಎನ್ನುವ ಮಾಹಿತಿ ಕೂಡ ಇದೀಗ ಸಿಗ್ತಾ ಇರುವಂತದ್ದು. ದರ ಏರಿಕೆಯಲ್ಲಿ ಜಿದ್ದಿಗೆ ಬಿದ್ದ ರಾಜ್ಯ ಕೇಂದ್ರ ಸರ್ಕಾರ. ಇಂದಿನಿಂದ ವಾಹನ ಸವಾರರಿಗೂ ಕೂಡ ಕೇಂದ್ರದಿಂದ ಬಿಗ್ ಶಾಕ್ ಎದುರಾಗಿದೆ. ದರ ಏರಿಕೆಯಲ್ಲಿ ಜಿದ್ದಿಗೆ ಬಿದ್ದ ರಾಜ್ಯ ಕೇಂದ್ರ ಸರ್ಕಾರ. ಇಂದಿನಿಂದ ವಾಹನ ಸವಾರರಿಗೆ ಕೇಂದ್ರದಿಂದ ಬಿಗ್ ಶಾಕ್ ಕೂಡ ಎದುರಾಗಿರುವಂತದ್ದು. ವಾಹನ ಸವಾರರಿಗೆ ಕೇಂದ್ರ ಸರ್ಕಾರದ ದರ ಏರಿಕೆ ಬರೆ. ಇಂದಿನಿಂದ ವಾಹನ ಸವಾರರ ಜೇಬಿಗೆ ಕೇಂದ್ರದಿಂದ ಕತ್ತರಿಯನ್ನ ಕೂಡ ಹಾಕಲಾಗಿದೆ. ಟೋಲ್ಗಳ ದರ 5% ಹೆಚ್ಚಿಸಿದೆ ಕೇಂದ್ರದಿಂದ. ಒಂದೇ ವರ್ಷದಲ್ಲಿ 35% ಟೋಲ್ ಸುಂಕವನ್ನ ಏರಿಕೆಯನ್ನ ಮಾಡಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ದರ ಏರಿಕೆಯಲ್ಲಿ ಜಿದ್ದಿಗೆ ಬಿದ್ದ ರಾಜ್ಯ ಕೇಂದ್ರ ಸರ್ಕಾರ. ಇಂದಿನಿಂದ ಹೊಸ ವಾಹನ
ಖರೀದಿಸುವವರಿಗೂ ಕೂಡ ಇದೀಗ ಬಿಗ್ ಶಾಕ್ ಕೂಡ ಎದುರಾಗಿರುವಂತದ್ದು. ಹಾಲಾಯ್ತು, ಮೊಸರಾಯ್ತು, ನಂತರ ಇದೀಗ ಎಲ್ಲದಲ್ಲೂ ಕೂಡ ಏರಿಕೆಯನ್ನ ಮಾಡ್ತಾ ಇದ್ದಾರೆ. ಇಂದಿನಿಂದ ಹೊಸ ವಾಹನ ಸವಾರರಿಗೂ ಕೂಡ ಇದೀಗ ಬಿಗ್ ಶಾಕ್ ಎದುರಾಗ್ತಾ ಇರುವಂತದ್ದು. ಇನ್ನು ಟೋಲ್ ವಿಚಾರಕ್ಕೂ ಬಂದರೂ ಕೂಡ ಇವತ್ತಿನಿಂದ ಜನರ ಜೇಬಿಗೆ ಕತ್ತರಿ ಆಗ್ತಾ ಇದೆ. ಕೇಂದ್ರ ಸರ್ಕಾರದಿಂದ ರಾಜ್ಯ ಹಾಗೂ ಕೇಂದ್ರ ಎರಡೂ ಕೂಡ ಇದೀಗ ಜಿದ್ದಿಗೆ ಬಿದ್ದಿರುವಂತದ್ದು. ಟೋಲ್ಗಳ ದರದಲ್ಲಿ ಈಗಾಗಲೇ 5% ಹೆಚ್ಚಳವನ್ನ ಕೂಡ ಮಾಡಲಾಗಿದೆ. ಹೊಸ ಕಾರನ್ನ ಏನು ಖರೀದಿಯನ್ನ ಮಾಡ್ತಾ ಇದ್ರು ಅವರಿಗೂ ಕೂಡ ಇದೀಗ ಬಿಗ್ ಶಾಕ್ ಎನ್ನಲಾಗ್ತಾ ಇದೆ. ಇನ್ನು ಒಂದೇ ವರ್ಷದಲ್ಲಿ 35% ಟೋಲ್ ಸುಂಕವನ್ನ ಏರಿಕೆಯನ್ನ ಕೂಡ ಮಾಡಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಟೋಲ್ಗಳ ದರವನ್ನ 5% ಈಗಾಗಲೇ ಹೆಚ್ಚಳವನ್ನ ಮಾಡಿದೆ ಕೇಂದ್ರ ಸರ್ಕಾರ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಹೊಸ ವಾಹನ ಖರೀದಿಸುವವರಿಗೂ ಕೂಡ ಇಂದಿನಿಂದ ಶಾಕ್ ಎದುರಾಗ್ತಾ ಇದೆ. ಹೊಸ ವಾಹನ ಖರೀದಿಸುವವರಿಗೆ ಇಂದಿನಿಂದ ಹೆಚ್ಚು ಸೆಸ್ ಅನ್ನು ನೀಡಬೇಕಾಗುತ್ತೆ. ಹೊಸ ವಾಹನ ಖರೀದಿಸುವವರಿಗೂ ಕೂಡ ಇಂದಿನಿಂದ ಶಾಕ್ ಎದುರಾಗ್ತಾ ಇದೆ. ಹೊಸ ವಾಹನ ಖರೀದಿಸುವವರಿಗೆ ಇಂದಿನಿಂದ ಹೆಚ್ಚು ಟ್ಯಾಕ್ಸ್ ಅನ್ನ ಕಟ್ಟಬೇಕು. ಉಕ್ಕುಗಳ ಆಮದು ಜೊತೆಗೆ ಬಿಡಿಭಾಗಗಳು ದುಬಾರಿ ಹಿನ್ನೆಲೆ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಇದರ ಪರಿಣಾಮವಾಗಿ ಇಂದಿನಿಂದ ವಾಹನ ಬೆಲೆ ಕೂಡ ದುಬಾರಿಯಾಗುವ ಸಾಧ್ಯತೆ ಇದೆ. ಹೊಸ ವಾಹನವನ್ನ ಖರೀದಿಸುವವರಿಗೂ ಕೂಡ ಇದೀಗ ಬಿಗ್ ಶಾಕ್ ಎದುರಾಗ್ತಾ ಇದೆ. ಇಂದಿನಿಂದ ಹೊಸ ವಾಹನ ಖರೀದಿಸುವವರಿಗೆ ಹೆಚ್ಚು ಟ್ಯಾಕ್ಸ್ ಅನ್ನ ಕಟ್ಟಬೇಕು. ಇಂದಿನಿಂದ ಉಕ್ಕು ಬಿಡಿಭಾಗ ದುಬಾರಿ ಜೊತೆಗೆ ಬಿಡಿಭಾಗ ಆಗ್ತಾ ಇರೋದ್ರಿಂದ ಉಕ್ಕುಗಳ ಆಮದು ದರವು ಕೂಡ ಏರಿಕೆ ಆಗ್ತಾ ಇದೆ. ಆದ್ರಿಂದ ಇದರ ಪರಿಣಾಮವಾಗಿ ವಾಹನ ಬೆಲೆ ಕೂಡ ಇದೀಗ ಏರಿಕೆ ಆಗ್ತಾ ಇರುವಂತದ್ದು. ಉಕ್ಕುಗಳ ಆಮದು ಜೊತೆಗೆ ಇದೀಗ ಬಿಡಿಭಾಗಗಳು ಸೇರಿದಂತೆ ಇದರ ಪರಿಣಾಮವಾಗಿ ಇಂದಿನಿಂದ ವಾಹನ ಬೆಲೆ ಕೂಡ ದುಬಾರಿಯಾಗ್ತಾ ಇದೆ. ಹೊಸ ವಾಹನ ಖರೀದಿಸುವವರಿಗೆ ಇಂದಿನಿಂದ ಶಾಕ್ ಕೂಡ ಎದುರಾಗ್ತಾ ಇದೆ. ಈಗಾಗಲೇ ರಾಜ್ಯದ ಜನತೆ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗ್ತಾ ಇದ್ದಾರೆ. ಒಂದು ಕಡೆ ಇದೀಗ ಹಾಲು ಮೊಸರಿನ ದರವನ್ನ ಕೂಡ ಏರಿಕೆ ಮಾಡ್ತಾ ಇದ್ದಾರೆ. ಜೊತೆಗೆ ವಿದ್ಯುತ್ ದರವನ್ನ ಕೂಡ ಏರಿಕೆ ಮಾಡಿದ್ದಾರೆ. ಜೊತೆಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟೋಲ್ ಇತ್ತು, ಟೋಲ್ ರೇಟು ಅದನ್ನು ಕೂಡ 5% ಇದೀಗ ಹೆಚ್ಚಳವನ್ನ ಕೂಡ ಮಾಡಿದ್ದಾರೆ. ಅದರ ಬೆನ್ನಲ್ಲೇ ಇದೀಗ ಹೊಸ ಗಾಡಿಗಳನ್ನ ಯಾರು ತೆಗೆದುಕೊಳ್ತಾ ಇದ್ರು ಅವ್ರಿಗೂ ಕೂಡ ಇದೀಗ ಶಾಕ್ ಎದುರಾಗಿರುವಂತದ್ದು. ಬೆಂಗಳೂರು ಜನರಿಗೆ ಏನಿದು ಶಾಕ್ ಮೇಲೆ ಶಾಕ್. ಇಂದಿನಿಂದ ಆಸ್ತಿ ಬಾಕಿ ತೆರಿಗೆ 1 ಡಬಲ್ ಆಗ್ತಾ ಇದೆ. ಬೆಂಗಳೂರು ಜನರಿಗೆ ಶಾಕ್ ಮೇಲೆ ಶಾಕ್ ಇದೀಗ ಎದುರಾಗ್ತಾ ಇರುವಂತದ್ದು. ಇಂದಿನಿಂದ ಆಸ್ತಿ ಬಾಕಿ ತೆರಿಗೆ 1 ಡಬಲ್ ಆಗ್ತಾ ಇದೆ. ತೆರಿಗೆ ಪಾವತಿ ಮಾಡದ ಕಟ್ಟಡಗಳಿಗೆ ಡಬಲ್ ಟ್ಯಾಕ್ಸ್ ಅನ್ನ ಹಾಕ್ತಾ ಇದ್ದಾರೆ. ಅವರು ಡಬಲ್ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. 9% ಬಡ್ಡಿ ತೆರಿಗೆ ಪಾವತಿಸಿದವರಿಗೆ ಈಗಾಗಲೇ ನೋಟಿಸ್ ಅನ್ನ ಕೂಡ ನೀಡಲಾಗಿದೆ. ಬಾಕಿ ತೆರಿಗೆ ಕಟ್ಟಿಲ್ಲ ಅಂದ್ರೆ ಮುಂದೆ ಆಸ್ತಿಯನ್ನ ಹರಾಜು ಮಾಡುವ ಸಾಧ್ಯತೆ ಕೂಡ ಇದೆ. ಬೆಂಗಳೂರು ಜನರಿಗೆ ಶಾಕ್ ಮೇಲೆ ಶಾಕ್ ಇದೀಗ ಎದುರಾಗ್ತಾ ಇರುವಂತದ್ದು. ಆಸ್ತಿ ತೆರಿಗೆ ಬಾಕಿ ಕಟ್ಟಲು ಅವಧಿಯನ್ನ ಕೂಡ ಈಗಾಗಲೇ ಬಿಬಿಎಂಪಿಯಿಂದ ನೀಡಲಾಗಿತ್ತು. ಅವಧಿ ನೀಡಿದ್ರು ಕೂಡ ಬಾಕಿ ಆಸ್ತಿ ತೆರಿಗೆ ಕಟ್ಟಿರಲಿಲ್ಲ ಮಾಲೀಕರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಡಬಲ್ ಟ್ಯಾಕ್ಸ್ ಅನ್ನ ಏನು ಪಾವತಿಯನ್ನ ಮಾಡಿಲ್ಲ ಅಂದ್ರೆ ಟ್ಯಾಕ್ಸ್ ಅನ್ನ ಯಾರು ಕಟ್ಟಿಲ್ಲ ಅಂತಹ ಕಟ್ಟಡಗಳಿಗೆ ಈಗಾಗಲೇ ಡಬಲ್ ಟ್ಯಾಕ್ಸ್ ಅನ್ನ ಕೂಡ ನೀಡಲಾಗಿದೆ. ಜೊತೆಗೆ 9% ಬಡ್ಡಿಯನ್ನ ಪಾವತಿಸಲೇಬೇಕು, ಅಂದ್ರೆ ಬಡ್ಡಿಯನ್ನ ಕಟ್ಟಲೇಬೇಕು. ತೆರಿಗೆ ಪಾವತಿ ಮಾಡಿದವರಿಗೆ ಈಗಾಗಲೇ ನೋಟಿಸ್ ಅನ್ನ ಕೂಡ ನೀಡಲಾಗಿದೆ. ಸದ್ಯ ಪಾಲಿಕೆಗೆ 300 ಕೋಟಿ ರೂಪಾಯಿ ತೆರಿಗೆ ಬಾಕಿ ಬರಬೇಕು ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಸರ್ಕಾರಿ ಕಚೇರಿಗಳು ಕೂಡ ಬಾಕಿ ತೆರಿಗೆಯನ್ನ ಕಟ್ಟಿಲ್ಲ. ಬಾಕಿ ತೆರಿಗೆ ಕಟ್ಟಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಆಸ್ತಿ ಹರಾಜು ಮಾಡುವ ಸಾಧ್ಯತೆ ಕೂಡ ಇದೆ. ಇಂದಿನಿಂದ ಬಿಬಿಎಂಪಿ ಬಾಕಿ ಆಸ್ತಿ ತೆರಿಗೆ ಡಬಲ್ ವಸೂಲಿಯನ್ನ ಕೂಡ ಮಾಡ್ತಾ ಇದೆ. ಅಕಸ್ಮಾತ್ ಏನಾದ್ರೂ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ಆ ಕಟ್ಟಡಗಳನ್ನ ಹರಾಜು ಮಾಡುವ ಸಾಧ್ಯತೆ ಕೂಡ ಇದೆ ಎನ್ನಲಾಗ್ತಾ ಇದೆ.